ರಾತ್ರಿ ಗಡಿಯಾರದಲ್ಲಿ ಸಮಯ 12:07 ಆಗಿತ್ತು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಗಾಳಿ ಕಿಟಕಿಗಳನ್ನು ಬಡಿದುಕೊಳ್ಳುತ್ತಿತ್ತು. ಊರಿನ ಬೀದಿಗಳು ಸಂಪೂರ್ಣ ಖಾಲಿಯಾಗಿದ್ದವು. ಎಲ್ಲ ಮನೆಗಳ ಬಾಗಿಲುಗಳು ಬಿಗಿಯಾಗಿ ಮುಚ್ಚಿಕೊಂಡಿದ್ದವು. ಕಲ್ಲುಹಳ್ಳಿ ಊರು ನಿಶ್ಶಬ್ದದಲ್ಲಿ ಮುಳುಗಿತ್ತು. ಆದರೆ ಆ ನಿಶ್ಶಬ್ದವನ್ನು ಒಡೆದು ಒಂದು ಹಳೆಯ ಮನೆಯ ಮುಂದೆ ಯಾರೋ ಒಬ್ಬನು ಬಂದು ಬಾಗಿಲು ತಟ್ಟಿದನು. ಟಕ್ ಟಕ್ ಟಕ್. ಆ ಮನೆಯೊಳಗಿದ್ದವನು ಆ ಬಾಗಿಲು ತೆರೆದದ್ದು ಅವನ ಜೀವನದ ಅತಿದೊಡ್ಡ ತಪ್ಪು ಆಡಿತ್ತು. ಕಲ್ಲುಹಳ್ಳಿ ಒಂದು ಚಿಕ್ಕ ಊರು. ಹಗಲು ಹೊತ್ತು ಇದು ಸಾಮಾನ್ಯ ಊರಿನಂತೆಯೇ ಕಾಣುತ್ತದೆ. ಜನ, ಜಾನುವಾರು, ಗದ್ದೆಗಳು, ಮಾತು, ನಗು. ಆದರೆ ರಾತ್ರಿಯಾಯಿತೆಂದರೆ ಊರು ಬೇರೆಯೇ ರೂಪ ತಾಳುತ್ತದೆ. ಸೂರ್ಯ ಅಸ್ತಂಗತವಾದ ನಂತರ ಯಾರೂ ಅನಗತ್ಯವಾಗಿ ಹೊರಗೆ ತಿರುಗುವುದಿಲ್ಲ. ಏಕೆಂದರೆ ಈ ಊರಿನಲ್ಲಿ ಒಂದು ಹಳೆಯ ಎಚ್ಚರಿಕೆಯ ಮಾತಿದೆ. ಮಧ್ಯರಾತ್ರಿ ಯಾರಾದರೂ ಬಾಗಿಲು ತಟ್ಟಿದರೆ ಯಾವುದೇ ಕಾರಣಕ್ಕೂ ಬಾಗಿಲು ತೆಗೆಯಬಾರದು. ಆ ಮಾತನ್ನು ನಂಬದೆ ರಾಘವ ಎಂಬ ಯುವಕ ಆ ರಾತ್ರಿ ಒಬ್ಬನೇ ಆ ಮನೆಯಲ್ಲಿ ಉಳಿದಿದ್ದ. ರಾಘವ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ. ತಂದೆ ತಾಯಿ ತೀರಿಕೊಂಡ ನಂತರ ವರ್ಷಗಳಿಂದ ಬೀಗ ಹಾಕಿಕೊಂಡಿದ್ದ ಹಳೆಯ ಮನೆ ಮಾರಾಟ ಮಾಡಲು ಊರಿಗೆ ಬಂದಿದ್ದ. ಊರಿಗೆ ಬರುವ ನಿರ್ಧಾರ ಅವನಿಗೆ ಸುಲಭವಿರಲಿಲ್ಲ. ಈ ಮನೆಗೆ ಸಂಬಂಧಿಸಿದ ನೆನಪುಗಳು ಅವನಿಗೆ ಯಾವತ್ತೂ ಭಾರವಾಗಿದ್ದವು. ಒಂದು ರಾತ್ರಿ ಮಾತ್ರ ಅಲ್ಲವಾ ಎಂದುಕೊಂಡು ಅವನು ಆ ಮನೆಯಲ್ಲಿ ಉಳಿದ. ರಾತ್ರಿ 11:10 ಆಗಿತ್ತು. ಮಳೆ ಇನ್ನಷ್ಟು ಜೋರಾಗಿತ್ತು. ಮಿಂಚಿನ ಬೆಳಕು ಕೆಲ ಕ್ಷಣಗಳಿಗೆ ಮನೆ ಒಳಗೆ ನುಗ್ಗುತ್ತಿತ್ತು. ಹಳೆಯ ಮನೆಯ ಗೋಡೆಗಳು ಚರಚರ ಎಂಬ ಶಬ್ದ ಮಾಡುತ್ತಿದ್ದವು, ಬುಟ್ಟ ಏನನ್ನೋ ಹೇಳಲು ಯತ್ನಿಸುತ್ತಿರುವಂತೆ. ಅಷ್ಟರಲ್ಲಿ ಟಕ್ ಟಕ್. ರಾಘವ ಬೆಚ್ಚಿಬಿದ್ದ. ಇಷ್ಟು ರಾತ್ರಿ ಯಾರು ಎಂದು ತನ್ನೊಳಗೆ ಅಂದುಕೊಂಡ. ಮತ್ತೆ ಟಕ್ ಟಕ್ ಟಕ್. ಈ ಬಾರಿ ಇನ್ನೂ ಜೋರಾಗಿ. ಬಾಗಿಲು ತಟ್ಟುವ ಶಬ್ದ ಹೃದಯದೊಳಗೂ ಹೊಡೆದಂತೆ ಅನ್ನಿಸಿತು. ಅವನ ಮನಸ್ಸಿಗೆ ಊರಿನ ಮಾತು ನೆನಪಾಯಿತು. ರಾತ್ರಿ ಯಾರಾದರೂ ಬಾಗಿಲು ತಟ್ಟಿದರೆ ತೆಗೆಯಬೇಡ. ಆದರೆ ಅವನೊಳಗಿನ ಕುತೂಹಲ ಆ ಎಚ್ಚರಿಕೆಯನ್ನು ಮೀರಿತ್ತು. ಒಬ್ಬರು ದಾರಿ ತಪ್ಪಿರಬಹುದು, ಮಳೆ, ತಂಪು ಎಂದು ತನ್ನ ಮನಸ್ಸನ್ನೇ ಸಮಾಧಾನ ಮಾಡಿಕೊಂಡ. ಅವನು ನಿಧಾನವಾಗಿ ಬಾಗಿಲಿನ ಬಳಿ ಹೋದ. ಯಾರು ಎಂದು ರಾಘವ ಕೇಳಿದ. ಹೊರಗಿಂದ ಒಂದು ನಿಧಾನವಾದ ದಣಿದ ಧ್ವನಿ ಕೇಳಿಸಿತು. ನಾನು ದಾರಿ ತಪ್ಪಿದ್ದೇನೆ, ಸ್ವಲ್ಪ ನೀರು ಬೇಕು. ಆ ಧ್ವನಿಯಲ್ಲಿ ಏನೋ ಅಸಹಜ ಕಂಪನ ಇತ್ತು. ರಾಘವನಿಗೆ ಏನೋ ಸರಿಯಾಗಿಲ್ಲ ಅನ್ನಿಸಿತು. ಅವನು ಕಿಟಕಿಯಿಂದ ಹೊರಗೆ ನೋಡಿದ. ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಮುಖ ಸರಿಯಾಗಿ ಕಾಣುತ್ತಿರಲಿಲ್ಲ. ಬಟ್ಟೆಗಳು ಕೆಸರಿನಿಂದ ಮಸಕಾಗಿದ್ದವು. ಮಳೆ ಅವನ ಮೇಲೆ ಸುರಿಯುತ್ತಿದ್ದರೂ ಅವನು ಮಳೆಯ ತೊಂದರೆ ಇಲ್ಲದವನಂತೆ ನಿಶ್ಚಲವಾಗಿ ನಿಂತಿದ್ದ. ರಾಘವನ ಮನಸ್ಸು ಗೊಂದಲದಲ್ಲಿತ್ತು. ತೆಗೆಯಬೇಕೋ ಬೇಡವೋ ಎಂದು ಯೋಚಿಸುತ್ತಿದ್ದ. ಕೊನೆಗೆ ಅವನು ಬಾಗಿಲು ತೆರೆದ. ಆ ವ್ಯಕ್ತಿ ಮನೆಯೊಳಗೆ ಕಾಲಿಟ್ಟ ಕ್ಷಣವೇ ಮನೆಯೊಳಗಿನ ದೀಪ ಒಮ್ಮೆ ಮಿಂಚಿ ನಂದಿತು. ಗಾಳಿ ತಣ್ಣಗಾಯಿತು. ಅವನು ಏನೂ ಮಾತನಾಡದೆ ಒಳಗೆ ಬಂದು ನೆಲದ ಮೇಲೆ ಕುಳಿತ. ನೀರು ಕುಡಿ ಎಂದು ಹೇಳಿದ. ರಾಘವ ನೀರು ತಂದುಕೊಟ್ಟ. ಆ ಕ್ಷಣದಲ್ಲಿ ಅವನು ಗಮನಿಸಿದದ್ದು ಅವನ ದೇಹವನ್ನೇ ನಡುಗಿಸಿತು. ಮಳೆ ಜೋರಾಗಿದ್ದರೂ ಆ ವ್ಯಕ್ತಿಯ ಕಾಲುಗಳು ಒತ್ತೆಯಾಗಿರಲಿಲ್ಲ. ನೆಲದ ಮೇಲೆ ನೀರಿನ ಗುರುತು ಕೂಡ ಇರಲಿಲ್ಲ. ರಾಘವನ ಹೃದಯ ಜೋರಾಗಿ ಬಡಿಯತೊಡಗಿತು. ನಿಮ್ಮ ಹೆಸರು ಏನು ಎಂದು ಕೇಳಿದ. ಆ ವ್ಯಕ್ತಿ ನಿಧಾನವಾಗಿ ತಲೆ ಎತ್ತಿ ಹೇಳಿದ, ನನ್ನ ಹೆಸರು ಶೇಷಪ್ಪ. ಆ ಹೆಸರನ್ನು ಕೇಳಿದ ತಕ್ಷಣ ರಾಘವನ ತಲೆಯೊಳಗೆ ನೆನಪುಗಳು ಒಡೆದು ಬಿದ್ದಂತೆ ಆಯಿತು. 10 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಶೇಷಪ್ಪ ಎಂಬ ವ್ಯಕ್ತಿ ರಾತ್ರಿ ಸಮಯದಲ್ಲಿ ಕೊಲೆಯಾಗಿದ್ದ. ಶೇಷಪ್ಪ ಈ ಊರಿನ ಲೆಕ್ಕಪತ್ರ ನೋಡಿಕೊಳ್ಳುವವನು. ಊರಿನ ಜನರ ಜಮೀನು, ಸಾಲ, ದಾಖಲೆಗಳೆಲ್ಲ ಅವನ ಕೈಯಲ್ಲೇ ಇರುತ್ತಿತ್ತು. ರಾಘವನ ತಂದೆ ರಾಮಣ್ಣ ಕೂಡ ಶೇಷಪ್ಪನ ಬಳಿ ಹಣದ ವ್ಯವಹಾರ ಮಾಡಿಕೊಂಡಿದ್ದ. ಮಳೆಯ ವರ್ಷಗಳಲ್ಲಿ ಬೆಳೆ ನಾಶವಾದಾಗ ರಾಮಣ್ಣ ಸಾಲ ತೆಗೆದುಕೊಂಡಿದ್ದ. ಆದರೆ ಶೇಷಪ್ಪ ಅದನ್ನು ಸಾಲವೆಂದು ನೋಡದೆ ಅದನ್ನು ಶಸ್ತ್ರವಾಗಿಸಿಕೊಂಡಿದ್ದ. ಹಣ ತೀರಿಸಲು ತಡವಾದಾಗ ಶೇಷಪ್ಪ ಊರಿನ ಮುಂದೆ ರಾಮಣ್ಣನನ್ನು ಅವಮಾನಿಸುತ್ತಿದ್ದ. ಜಮೀನನ್ನು ಕಬಳಿಸುವ ಬೆದರಿಕೆ ಹಾಕುತ್ತಿದ್ದ. ಒಂದು ರಾತ್ರಿ ಈ ಮನೆಯಲ್ಲಿ ರಾಮಣ್ಣ ಮತ್ತು ಶೇಷಪ್ಪ ನಡುವೆ ಭೀಕರ ಜಗಳವಾಯಿತು.
ಕೋಪ, ಅವಮಾನ ಮತ್ತು ಭಯ ಒಂದೇ ಕ್ಷಣದಲ್ಲಿ ರಾಮಣ್ಣನನ್ನು ಅಂಧನಾಗಿಸಿತು. ಕೈಯಲ್ಲಿ ಇದ್ದ ಕಬ್ಬಿಣದ ದಂಡಿನಿಂದ ಅವನು ಶೇಷಪ್ಪನನ್ನು ಹೊಡೆದ. ಅದು ಕೊಲೆಯಾಗಿ ಬಿಟ್ಟಿತ್ತು. ಆ ಸತ್ಯವನ್ನು ಮುಚ್ಚಲು ರಾಮಣ್ಣ ಪೊಲೀಸರಿಗೆ ಸುಳ್ಳು ಹೇಳಿದ್ದ, ಸಾಕ್ಷ್ಯಗಳನ್ನು ನಾಶ ಮಾಡಿದ್ದ. ಊರಿನವರು ಏನೋ ಅನುಮಾನಪಟ್ಟರೂ ಸತ್ಯ ಹೊರಬರಲಿಲ್ಲ. ಆದರೆ ಶೇಷಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿರಲಿಲ್ಲ. ರಾಘವ ಮತ್ತೆ ನೋಡಿದಾಗ ಶೇಷಪ್ಪ ಅವನ ಮುಂದೆ ಇರಲಿಲ್ಲ. ಮನೆಯೊಳಗೆ ತಣ್ಣನೆಯ ಗಾಳಿ ಬೀಸಿತು. ದೀಪ ಮತ್ತೆ ಮಿಂಚಿತು. ಹಿಂಬದಿಯಿಂದ ಒಂದು ಧ್ವನಿ ಕೇಳಿಸಿತು, ನೀನು ಬಾಗಿಲು ತೆಗೆಯಬಾರದಿತ್ತು. ರಾಘವ ತಿರುಗಿದ. ಅವನ ಹಿಂದೆ ಶೇಷಪ್ಪ ನಿಂತಿದ್ದ. ಈ ಬಾರಿ ಅವನ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕಣ್ಣುಗಳು ಜೀವ ಇಲ್ಲದಂತೆ ಖಾಲಿಯಾಗಿದ್ದವು. ಮುಖದ ಮೇಲೆ ಆಳವಾದ ಗಾಯಗಳ ಗುರುತುಗಳು ಸ್ಪಷ್ಟವಾಗಿದ್ದವು. ಅವನ ಧ್ವನಿ ಮರಣದಂತೆ ಭಯಾನಕವಾಗಿತ್ತು. ನಿನ್ನ ತಂದೆ ಮಾಡಿದ ಪಾಪಕ್ಕೆ ನ್ಯಾಯ ಬೇಕು ಎಂದು ಅವನು ಹೇಳಿದ. ಆ ಸತ್ಯವನ್ನು ಯಾರಾದರೂ ಒಪ್ಪಿಕೊಳ್ಳಬೇಕು. ಅಷ್ಟರಲ್ಲಿ ಗೋಡೆಯ ಮೇಲೆ ಇದ್ದ ಹಳೆಯ ಫೋಟೋ ನೆಲಕ್ಕೆ ಬಿಟ್ಟು ಆ ಫೋಟೋದಲ್ಲಿ ಶೇಷಪ್ಪನ ಜೊತೆಗೆ ರಾಮಣ್ಣ ನಿಂತಿದ್ದ. ರಾಘವ ಮಣಿಕಾಲೂರಿ ಕುಸಿದ. ತನ್ನ ತಂದೆ ಮಾಡಿದ ಅಪರಾಧದ ಭಾರ ಅವನ ಮೇಲೆ ಬಿದ್ದಿತು. ಆ ರಾತ್ರಿ ಶೇಷಪ್ಪನ ಆತ್ಮಕ್ಕೆ ಬೇಕಾಗಿತ್ತು ಪ್ರತೀಕಾರವಲ್ಲ, ನ್ಯಾಯ. ಮುಂದಿನ ಬೆಳಗ್ಗೆ ಊರವರು ಬಂದಾಗ ಮನೆ ಸಂಪೂರ್ಣ ಖಾಲಿಯಾಗಿತ್ತು. ರಾಘವ ಕಾಣೆಯಾಗಿದ್ದ. ಮನೆಯ ಬಾಗಿಲಿನ ಮೇಲೆ ಒಂದು ಬರಹ ಕಾಣಿಸಿಕೊಂಡಿತ್ತು, ಬಾಗಿಲು ತೆಗೆಯುವ ಮುಂಚೆ ಸತ್ಯವನ್ನು ತಿಳಿದುಕೋ. ಇಂದಿಗೂ ಕಲ್ಲುಹಳ್ಳಿಯಲ್ಲಿ ಮಧ್ಯರಾತ್ರಿ ಯಾರಾದರೂ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿದರೆ ಯಾರೂ ಬಾಗಿಲು ತೆಗೆಯುವುದಿಲ್ಲ.